ನನ್ನ ಗಂಡನಿಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ನನ್ನ ಮದ್ವೆ ಮಾಡಿದ್ರು ನನ್ನ ತಂದೆ. ನನ್ನ ಗಂಡ ಪ್ರತಿದಿನ ನೈಟ್ ಶಿಫ್ಟ್ ಇದೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಒಂದು ದಿನ ನಮ್ಮ ಮನೆಗೆ ಬಂದ ನನ್ನ ಗೆಳತಿ ನಮ್ಮ ಮದ್ವೆ ಫೋಟೋ ನೋಡಿ ಒಂದು ಆಘಾತಕಾರಿ ಸತ್ಯ ಹೇಳಿದ್ಲು. ನನಗೆ ಅನುಮಾನ ಬಂದು ಒಂದು ದಿನ ನಾನು ನನ್ನ ಗಂಡನನ್ನ ಹಿಂಬಾಲಿಸಿ ಹೋದಾಗ ಅಲ್ಲಿ ನನ್ನ ಗಂಡ ಮಾಡ್ತಾ ಇದ್ದ ಕೆಲಸವನ್ನ ನೋಡಿ ನಾನು ದಂಗಾಗಿ ಹೋಗಿದ್ದೆ. ನನ್ನ ಹೆಸರು ಅನುಪಮ. ನೋಡೋಕೆ ಚೆನ್ನಾಗೇ ಇದ್ದೀನಿ. ನನ್ನ ಅಪ್ಪ ವೆಂಕಟೇಶ್, ನನ್ನ ಅಮ್ಮ ಅನ್ಸೂಯ. ನನ್ನ ಅಪ್ಪ ಅಮ್ಮನಿಗೆ ನಾನು ಒಬ್ಳೆ ಹೆಣ್ಣು ಮಗಳು. ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನ ಹೆಸರು ಅಮರ್. ನಮ್ದು ಸುಖಿ ಸಂಸಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ನಮ್ದು ಸಿರಿವಂತ ಕುಟುಂಬವೇ. ಆದ್ರೆ ನಾನೇನು ಅಷ್ಟೊಂದು ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಓದೋದು ಅಂದ್ರೆ ನನ್ಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ. SSLC ಯಲ್ಲೇ ಫೇಲ್ ಆದೆ ನಾನು. ಆದ್ರೆ ನನ್ಗೆ ಮನೆಯಲ್ಲಿ ಉಳಿದ ಹಳೆ ಬಟ್ಟೆಗಳಿಂದ ತರತರಹದ ಮ್ಯಾಟ್ ಹಾಕೋ ಹವ್ಯಾಸ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲ ನಾನೇ ಹಾಕಿದ ಮ್ಯಾಟ್ಗಳನ್ನ ಬಳಸ್ತಾ ಇದ್ದಿದ್ದು. ಹಾಗೆ ಪಕ್ಕದ ಮನೆಯವರು ಯಾರಾದ್ರೂ ಹಳೆ ಬಟ್ಟೆ ತಂದ್ಕೊಟ್ಟು ಇದ್ರಿಂದ ಮ್ಯಾಟ್ ಹಾಕೊಡು ಅಂತ ಕೇಳಿದ್ರು ಹಾಕೊಡ್ತಾ ಇದ್ದೆ ನಾನು. SSLC ಫೇಲ್ ಆದ್ಮೇಲೆ ಮನೆಯಲ್ಲೇ ಇದ್ನಲ್ಲ, ಹಾಗಾಗಿ ಮನೆ ಕೆಲ್ಸದ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದ್ದೆ. ಹೀಗೆ ದಿನಗಳು ಸಾಗುವಾಗ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಮನೆಯಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಕೆಲವೊಂದಷ್ಟು ಸಂಬಂಧಗಳನ್ನ ಕೂಡ ನೋಡಿದ್ರು. ಆದ್ರೆ ಅದ್ಯಾವು ನಮ್ಗೆ ಅಷ್ಟು ಒಪ್ಪಿಗೆ ಆಗ್ಲಿಲ್ಲ. ನನ್ಗೆ ಸಂಬಂಧ ನೋಡ್ತಾ ಇರೋ ವಿಷಯ ನಮ್ಮ ಅತ್ತೆ ಅಂದ್ರೆ ನಮ್ಮ ತಂದೆಯ ಅಕ್ಕನಿಗೆ ಗೊತ್ತಾಯ್ತು. ಆಗ ಅವರು ಒಂದು ದಿನ ನಮ್ಮ ಮನೆಗ್ ಬಂದು, ನನ್ನ ಮಗನೇ ಇರೋವಾಗ ನೀವ್ ಯಾಕೆ ಯಾವ್ದ್ಯಾವ್ದೋ ಹುಡುಗನ್ನ ಹುಡುಕ್ತಾ ಇದ್ದೀರಾ? ನನ್ನ ಮಗನಿಗೆ ಏನ್ ಕಡಿಮೆ ಆಗಿದೆ? ಅದು ಅಲ್ದೆ ನನ್ನ ಮಗನಿಗೆ ನಮ್ಮ ಅನುಪಮ ಅಂದ್ರೆ ತುಂಬಾನೇ ಇಷ್ಟ. ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾನೆ. ನಮ್ದೇ ಮನೆ ಗದ್ದೆ ಹೊಲ ಎಲ್ಲ ಇಲ್ವಾ? ಅದಕ್ಕಿಂತ ಇನ್ನೇನ್ ಬೇಕು? ಸುಮ್ನೆ ನಿನ್ ಮಗಳನ್ನ ಕೊಟ್ಟು ನನ್ ಮಗನಿಗೆ ಮದ್ವೆ ಮಾಡು ಅಂತ ಹೇಳಿದ್ರು ನನ್ನ ಅತ್ತೆ. ಅದಕ್ಕೆ ನನ್ನ ತಂದೆ ಒಪ್ಲಿಲ್ಲ. ಯಾಕೆ ಅಂದ್ರೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋ ಹುಡುಗನಿಗೆ ನನ್ನನ್ನ ಮದ್ವೆ ಮಾಡ್ಬೇಕು ಅಂತ ನನ್ನ ತಂದೆ ಆಸೆ ಪಟ್ಟಿದ್ರು. ಅದು ಅಲ್ದೆ ಹಳೆ ಸಂಬಂಧದಲ್ಲೇ ಮದ್ವೆ ಮಾಡೋಕೆ ಅವರಿಗೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ನಾನು ಮದ್ವೆ ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಆಗ ನನ್ನ ಅತ್ತೆ, ಅದ್ ಯಾವ ಊರ ರಾಜ್ಕುಮಾರ್ನಿಗೆ ನಿನ್ನ ಮಗಳು ಮದ್ವೆ ಮಾಡ್ತೀಯ, ನಾನು ನೋಡ್ತೀನಿ ಅಂತ ನಮ್ಮ ಮನೆಯಿಂದ ಎದ್ದು ಹೋಗಿದ್ರು. ಇದೆಲ್ಲ ಆಗಿ ಒಂದು ತಿಂಗಳ ನಂತರ ಒಬ್ರು ಬ್ರೋಕರ್ ಕಡೆಯಿಂದ ಒಂದು ಸಂಬಂಧ ಬಂತು. ಹುಡ್ಗ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ. ನೋಡೋಕು ತುಂಬಾ ಲಕ್ಷಣವಾಗಿ ಇದ್ದಾನೆ. ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅದು ಅವರು ಹಳ್ಳಿಯಲ್ಲಿ ಇರ್ತಾರೆ. ಒಬ್ನೇ ಮಗ ಅಂತ ಕೂಡ ಹೇಳಿದ್ರು. ಅಪ್ಪ ಕೂಡ ಸರಿ ಆಯ್ತು, ಹುಡ್ಗನನ್ನ ಬರೋಕೆ ಹೇಳಿ ಅಂತ ಹೇಳಿ ಬ್ರೋಕರ್ಗೆ ಹೇಳ್ ಕಳ್ಸಿದ್ರು. ಒಂದಿನ ಹುಡ್ಗ ಕೂಡ ನನ್ನನ್ನ ನೋಡೋಕೆ ಅವ್ರ ಅಮ್ಮನ ಜೊತೆಗೆ ಬಂದ್ರು. ಅವ್ರ ಹೆಸರು ರಮೇಶ್. ನೋಡೋಕು ತುಂಬಾ ಲಕ್ಷಣವಾಗೇ ಇದ್ರು. ನಮ್ ಮನೇಲಿ ಎಲ್ರಿಗೂ ಹುಡ್ಗ ತುಂಬಾನೇ ಇಷ್ಟ ಆದ್ರು. ಹುಡುಗನ ಅಮ್ಮ ಎಲ್ರ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡಿ ನಮಗೂ ಹುಡುಗಿ ತುಂಬಾನೇ ಹಿಡ್ಸಿದಾಳೆ, ಮುಂದಿನ ಮಾತುಕತೆ ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೆ ನನ್ನಪ್ಪ, ನಾವು ಕೂಡ ನಿಮ್ ಮನೇನ ಒಂದ್ಸಲ ಬಂದು ನೋಡ್ತೀವಿ, ಆಮೇಲೆ ಎಲ್ಲ ಒಪ್ಪಿಗೆ ಆದ್ರೆ ಮುಂದುವರ್ಸೋಣ ಅಂತ ಹೇಳಿದ್ರು. ಹುಡುಗನ ತಾಯಿ ಕೂಡ ಅಪ್ಪ ಹೇಳಿದ ಮಾತಿಗೆ ಒಪ್ಕೊಂಡ್ರು. ಆದ್ರೆ ಹುಡುಗನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷವೂ ಕಾಣ್ಲಿಲ್ಲ. ಜೊತೆಗೆ ಹುಡುಗ ಮಾತ್ರ ಏನು ಮಾತು ಆಡ್ಲಿಲ್ಲ. ಇದನ್ನ ಎಲ್ರೂ ಗಮನಿಸಿದ್ವಿ. ಆಗ ಅಪ್ಪ, ಯಾಕೆ ಹುಡುಗ ಏನು ಮಾತಾಡ್ತಾ ಇಲ್ಲ, ಹುಡುಗನಿಗೆ ನಮ್ಮ ಹುಡುಗಿ ಒಪ್ಪಿಗೆ ಆಗಿಲ್ವಾ ಅಂತ ಕೇಳಿದ್ರು. ಆಗ ಹುಡುಗನ್ ತಾಯಿ, ಹಾಗೆಲ್ಲ ಏನು ಇಲ್ಲ, ಅವನಿಗೂ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ಆದ್ರೆ ನಮ್ ಹುಡುಗ ಜಾಸ್ತಿ ಮಾತಾಡಲ್ಲ, ತುಂಬಾ ಗಂಭೀರ, ಜೊತೆಗೆ ನಾಚಿಕೆ ಸ್ವಭಾವ ಅವನದ್ದು. ನಾವು ಮನೆಯಿಂದ ಹೊರಡುವಾಗ್ಲೇ ಅವನು ಹೇಳಿದ್ದ, ಅಮ್ಮ ನಿನ್ಗೆ ಹುಡುಗಿ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ, ನೀನು ಯಾವ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತೀಯೋ ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿದಾನೆ. ನಾನು ಹಾಕಿದ ಗೆರೆಯನ್ನ ದಾಟೋಲ್ಲ ನನ್ನ ಮಗ ಅಂತ ಹೇಳಿದ್ರು ಹುಡುಗನ್ ತಾಯಿ. ಹುಡುಗನ ಮನೆಯನ್ನ ಹೋಗಿ ನೋಡ್ಕೊಂಡು ಬಂದದ್ದು ಆಯ್ತು. ಅವರ ಊರಲ್ಲೆಲ್ಲ ಹುಡುಗನ ಬಗ್ಗೆ ವಿಚಾರಿಸಿದಾಗ ಹುಡುಗನ ಬಗ್ಗೆ ಒಳ್ಳೆಯ ವಿಚಾರವನ್ನೇ ಹೇಳಿದ್ರು. ಹಾಗಾಗಿ ಎಲ್ಲರಿಗೂ ಸಂಬಂಧ ಒಪ್ಪಿಗೆ ಆಗಿತ್ತು. ಎಲ್ರಿಗೂ ಒಪ್ಪಿಗೆ ಆದ್ಮೇಲೆ ನಮ್ಮ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಯ್ತು. ಎಂಗೇಜ್ಮೆಂಟ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು.
ಎಂಗೇಜ್ಮೆಂಟ್ ಮುಗ್ದು ಮದ್ವೆ ದಿನ ಕೂಡ ಗೊತ್ತಾಯ್ತು. ಆದ್ರೆ ಒಂದೇ ಒಂದು ದಿನವೂ ಹುಡ್ಗ ನನ್ನ ಜೊತೆಗೆ ಮಾತಾಡ್ಲೇ ಇಲ್ಲ. ಇದನ್ನೆಲ್ಲ ಗಮನಿಸಿದ್ದ ನನ್ನ ಅಣ್ಣ ಒಂದಿನ, ಅಪ್ಪ, ನಮ್ ಅನುನ ಕಂಡ್ರೆ ರಮೇಶ್ಗೆ ಇಷ್ಟ ಇಲ್ಲ ಅನ್ಸತ್ತೆ. ಯಾಕಂದ್ರೆ ಮದ್ವೆ ಫಿಕ್ಸ್ ಆದ್ಮೇಲೆ ಎಲ್ಲಾ ಹುಡುಗರು ತಮ್ಮ ಹುಡುಗಿ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೋತಾರೆ, ಸಮಯ ಕಳಿಬೇಕು ಅಂತ ಅನ್ಕೋತಾರೆ. ಆದ್ರೆ ರಮೇಶ್ ಅನುಪಮ ಜೊತೆ ಒಂದೇ ಒಂದು ದಿನಾನು ಮಾತಾಡ್ಲಿಲ್ಲ, ಅವಳನ್ನ ಸರಿಯಾಗಿ ನೋಡ್ಲೂ ಇಲ್ಲ. ನನಗೆ ಯಾಕೋ ಈ ಮದ್ವೆ ಮಾಡೋದು ಬೇಡ ಅನ್ನಿಸ್ತಿದೆ ಅಪ್ಪ ಅಂತ ಹೇಳಿದ್ದ ನನ್ನ ಅಣ್ಣ. ಅದಕ್ಕೆ ನನ್ನಪ್ಪ, ಎಲ್ರೂ ಹುಡುಗಿ ಜೊತೆಗೆ ಹಾಗೆ ಮಾತಾಡ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ, ಒಬ್ರೊಬ್ರದ್ದು ಸ್ವಭಾವ ಒಂದೊಂದು ತರ ಇರುತ್ತೆ. ರಮೇಶ್ ಗಂಭೀರ ಮತ್ತೆ ನಾಚಿಕೆ ಸ್ವಭಾವದವರು ಅಂತ ಅವರ ಅಮ್ಮನೇ ಹೇಳಿಲ್ವಾ? ಅದು ಅಲ್ಲದೆ ನಾವೆಲ್ಲ ಮಾತಾಡಿಸ್ದಾಗ ಚೆನ್ನಾಗೆ ಮಾತಾಡ್ತಾರಲ್ಲ, ಇನ್ನೆಷ್ಟು ಮಾತಾಡ್ಬೇಕು ನಿನಗೆ? ಮಾತುಗಳು ಯಾವಾಗ್ಲೂ ತೂಕವಾಗಿರ್ಬೇಕು, ಆಗ್ಲೇ ಅದಕ್ಕೆ ಒಂದು ಬೆಲೆ. ಅವರು ತುಂಬಾ ಗಂಭೀರ ವ್ಯಕ್ತಿ ಅಂತ ಮಾತು ಕಡಿಮೆ ಮಾತಾಡ್ತಾರೆ ಅಂತ ನಮಗೂ ಗೊತ್ತಾಗಿದೆ ತಾನೆ. ಮದ್ವೆ ಎಲ್ಲ ಆದ್ಮೇಲೆ ಸರಿ ಹೋಗ್ತಾರೆ ಬಿಡು ಅಂತ ಹೇಳಿ ಅಣ್ಣನ ಬಾಯನ್ನ ಮುಚ್ಚಿಸಿದ್ರು ಅಪ್ಪ. ಮದ್ವೆಗೆ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ತಾ ಇದ್ರು. ರಮೇಶ್ ಮಾತ್ರ ಆಫೀಸ್ಗೆ ರಜೆ ಕೊಡಲ್ಲ ಅಂತ ಹೇಳಿ ಯಾವುದೇ ತಯಾರಿಲೂ ಪಾಲ್ಗೊಳ್ಳಿಲ್ಲ. ಅವರಿಗೆ ಬಟ್ಟೆಗಳನ್ನ ಕೂಡ ಅಲ್ಲೇ ತಗೋತೀನಿ ಅಂತ ಹೇಳಿದ್ರು. ಹೀಗೆ ದಿನಗಳು ಸಾಗಿ ಮದುವೆ ದಿನ ಕೂಡ ಬಂತು. ಸಂಪ್ರದಾಯದಂತೆ ಮದುವೆ ಕೂಡ ಆಯ್ತು. ಆದ್ರೆ ಮದುವೆಗೆ ರಮೇಶ್ ಅವರ ಫ್ರೆಂಡ್ಸ್ ಯಾರು ಬಂದಿರ್ಲಿಲ್ಲ. ಕೇವಲ ಅವರ ಸ್ವಲ್ಪ ಜನ ಸಂಬಂಧಿಕರು ಮಾತ್ರ ಬಂದಿದ್ರು. ಮದುವೆ ಮುಗ್ದು ಗಂಡನ ಮನೆಗೆ ಕೂಡ ಹೋಗಾಯ್ತು. ಮಾರನೇ ದಿನವೇ ಹೆಣ್ಣು ಕರೆಯೋ ಶಾಸ್ತ್ರ ಕೂಡ ಇತ್ತು. ಅದು ಕೂಡ ಮುಗೀತು. ಅಲ್ಲಿಂದ ಬರೋವಾಗ ನನ್ನ ಅತ್ತೆ, ಅವನು ಹೆಚ್ಚಿಗೆ ಮಾತಾಡೋದಿಲ್ಲ, ನೀನು ಅವನನ್ನ ಮಾತಾಡಿಸ್ತಾ ಅವನಿಗೆ ಹತ್ರ ಆಗು ಅಂತ ಹೇಳಿ ಕಳಿಸಿದ್ರು. ನಾನು ಕೂಡ ಸರಿ ಅಂತ ತಲೆ ಆಡಿಸ್ದೆ. ಅವತ್ತೇ ನಮ್ಮ ಮನೆಯಲ್ಲಿ ನಮ್ಮ ಮೊದಲ ರಾತ್ರಿಗೆ ವ್ಯವಸ್ಥೆ ಮಾಡ್ಲಾಗಿತ್ತು. ಆದ್ರೆ ರಮೇಶ್ ಅವರು ಅವ್ರ ಪಾಡಿಗೆ ಮಲಗ್ಬಿಟ್ರು. ಏನೊಂದು ಮಾತು ಕೂಡ ಆಡ್ಲಿಲ್ಲ. ನನಗಂತೂ ಅವರ ಈ ನಡೆ ವಿಚಿತ್ರ ಅನ್ಸಿತ್ತು. ಬೆಳಿಗ್ಗೆ ಎದ್ದು ನನ್ನ ಅಪ್ಪನ ಜೊತೆಗೆ, ನಾವು ಇವತ್ತೇ ಬೆಂಗಳೂರಿಗೆ ಹೊರಡ್ತೀವಿ, ತುಂಬಾ ದಿನ ರಜಾ ಮಾಡೋಕಾಗಲ್ಲ ಅಂತ ಹೇಳಿ ಅವತ್ತೇ ನನ್ನನ್ನ ಕೂಡ ಜೊತೆಗೆ ಕರ್ಕೊಂಡು ಬೆಂಗಳೂರಿಗೆ ಹೊರಟ್ರು ಅವರದ್ದೇ ಕಾರಲ್ಲಿ. ಬೆಂಗಳೂರಿಗೆ ಹೋಗುವಾಗ ಎಲ್ಲವನ್ನ ಬೆರಗು ಕಣ್ಣುಗಳಿಂದ ನೋಡ್ತಾ ಇದ್ದೆ ನಾನು. ಯಾಕೆ ಅಂದ್ರೆ ಇದೇ ಮೊದಲ ಸಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದದ್ದು. ಕಾರು ಅವ್ರ ಮನೆ ಮುಂದೆ ಹೋಗಿ ನಿಂತಿತ್ತು. ನಂತರ ಕಾರಿಂದ ಇಳಿದ ರಮೇಶ್ ಬಂದು ಡೋರ್ ತೆಗ್ದಾಗ ನಾನು ಕೂಡ ಕಾರಿಂದ ಇಳಿದೆ. ಬಳಿಕ ಮನೆಯ ಡೋರ್ನ ಓಪನ್ ಮಾಡಿದ ರಮೇಶ್ ಸೀದಾ ಒಳಗಡೆಗೆ ಹೋದ್ರು. ಲಗೇಜ್ ತಗೊಂಡು ಅವ್ರ ಹಿಂದೆ ನಾನು ಕೂಡ ಅವರನ್ನೇ ಹಿಂಬಾಲಿಸಿ ಮನೆ ಒಳಗಡೆಗೆ ಹೋದೆ. ಆದ್ರೆ ನನ್ ಜೊತೆಗೆ ಅವ್ರು ಏನು ಮಾತಾಡ್ಲಿಲ್ಲ. ನಾನೇ ಮನೆಯೆಲ್ಲ ಒಂದು ಸುತ್ತ ಹಾಕ್ತೆ. ಸಿಂಗಲ್ ಬೆಡ್ರೂಮ್ ಮನೆ ಅದು ರಮೇಶ್ ಅವರ ಸ್ವಂತ ಮನೆ ಅಂತೆ. ಮನೆ ಏನೋ ತುಂಬಾ ಚೆನ್ನಾಗೇ ಇತ್ತು. ನಾನು ಮನೆಯನ್ನ ನೋಡ್ತಾ ಇರೋವಾಗ್ಲೇ ನಾನು ಆಫೀಸ್ಗೆ ಹೋಗ್ಬೇಕು, ಮದ್ವೆಗೆ ಅಂತ ರಜಾ ಹಾಕಿದ್ನಲ್ಲ, ಆ ಕೆಲ್ಸವನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡಿ ಜೊತೆಗೆ ನೈಟ್ ಡ್ಯೂಟಿ ಕೂಡ ಮಾಡ್ಬೇಕು. ಮತ್ತೆ ನನ್ಗೆ ಪ್ರತಿದಿನ ನೈಟ್ ಡ್ಯೂಟಿ ಇರುತ್ತೆ. ನಾನು ಮತ್ತೆ ಬರೋದು ನಾಳೆ ಬೆಳಿಗ್ಗೆ. ಮನೆಯಲ್ಲಿ ತರಕಾರಿ ಎಲ್ಲ ಇದೆ, ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊ, ಹಾಗೆ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೋ ಅಂತ ಹೇಳಿ ಹೊರಟೆ ಹೋದ್ರು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ. ನಾನು ಏನಾದ್ರೂ ಹೇಳ್ಬೇಕು ಅನ್ಕೊಳ್ಳೋ ಅಷ್ಟ್ರಲ್ಲೇ ರಮೇಶ್ ಅವರು ಹೋಗಿ ಆಗಿತ್ತು. ನಾನು ಕೂಡ ಫ್ರಿಡ್ಜ್ನಲ್ಲಿದ್ದ ಒಂದಷ್ಟು ತರಕಾರಿಗಳನ್ನ ತೆಗೆದು ಸಾಂಬಾರ್ ಮಾಡಿ ಅನ್ನ ಮಾಡಿ ಊಟ ಮಾಡ್ದೆ. ಮನೆಯೆಲ್ಲ ಸ್ವಚ್ಛ ಮಾಡಿ ನಮ್ಮ ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಟೆ. ಅಷ್ಟ್ರಲ್ಲಿ ಸಂಜೆ ಆಗಿತ್ತು. ನಂಗೆ ಒಬ್ಳಿಗೆ ತುಂಬಾ ಬೇಸರ ಆಗ್ತಾ ಇತ್ತು. ಟಿವಿ ಆನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿವಿ ನೋಡಿ ಮನೆಯಲ್ಲಿ ಲ್ಯಾಂಡ್ಲೈನ್ ಇದ್ದದ್ದನ್ನ ನೋಡಿದ ನಾನು ಊರಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿ ಎಲ್ಲರ ಜೊತೆಗೂ ಮಾತಾಡಿ ರಮೇಶ್ ಅವರು ಆಫೀಸ್ಗೆ ಹೋಗಿರೋ ವಿಷಯನ ಕೂಡ ಹೇಳಿದೆ. ಹಾಗೆ ಅವರಿಗೆ ನೈಟ್ ಶಿಫ್ಟ್ ಇದೆ ಅಂತ ಅವರು ರಾತ್ರಿ ಬರಲ್ಲ ಅಂತ ಹೇಳಿದ್ರು ಅಂತಾನು ಹೇಳಿದೆ. ಆಗ ಅಮ್ಮ, ಓ ಹೌದಾ, ಹೋಗ್ಲಿ ಬಿಡು, ಗೌರ್ಮೆಂಟ್ ಕೆಲಸ ಅಂದ್ರೆ ಹಾಗೆ ಅನ್ಸತ್ತೆ, ಮದುವೆಗೆ ರಜಾ ಹಾಕಿದ್ರಲ್ಲ ಹಾಗಾಗಿ ತುಂಬಾ ಕೆಲಸ ಇತ್ತು ಅನ್ಸತ್ತೆ, ಸರಿ ನೀನು ಭದ್ರವಾಗಿ ಬಾಗ್ಲು ಹಾಕೊಂಡು ಮಲ್ಕೋ ಅಂತ ಹೇಳಿದ್ರು. ನಾನು ಕೂಡ ಸರಿ ಅಂತ ಮತ್ತಷ್ಟು ಹೊತ್ತು ಟಿವಿ ನೋಡಿ ರೂಮಿಗೆ ಹೋಗಿ ಮಲ್ಕೊಂಡೆ.
ರಮೇಶ್ ಹೇಳಿ ಹೋದ ಹಾಗೆ ಅವರು ರಾತ್ರಿ ಪೂರ್ತಿ ಬರ್ಲೇ ಇಲ್ಲ. ನಾನು ಬೆಳಗ್ಗೆ ಬೇಗನೆ ಎದ್ದವಳು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿಗೆ ಪಲಾವ್ ಮಾಡಿ ಸಮಯ ನೋಡಿದಾಗ 10 ಗಂಟೆ ಆಗಿತ್ತು. ಎಷ್ಟೊತ್ತು ಕಾದ್ರೂ ರಮೇಶ್ ಅವರು ಬರ್ದೇ ಇದ್ದಿದ್ರಿಂದ ನಾನು ಒಬ್ಳೆ ತಿಂಡಿ ಕೂಡ ತಿಂದೆ. ಸುಮ್ನೆ ಟಿವಿ ನೋಡ್ತಾ ಕೂತಿದ್ದಾಗ ಕಾಲಿಂಗ್ ಬೆಲ್ ಆಗಿತ್ತು. ಸಮಯ 11 ಗಂಟೆ. ಯಾರು ಬಂದಿರ್ಬಹುದು ಅಂತ ಡೋರ್ನ ಇಣುಕಿ ನೋಡಿದ ನನಗೆ ಕಂಡಿದ್ದು ರಮೇಶ್ ಅವರು. ನಾನು ಡೋರ್ ತೆಗ್ದಾಗ ಸೀದಾ ಒಳಗಡೆ ಬಂದ ರಮೇಶ್ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದ್ರು. ನಂತರ ನಾನು ತಿಂಡಿ ಹಾಕೊಟ್ಟಾಗ ತಿಂಡಿ ತಿಂದು ಟಿವಿ ನೋಡ್ತಾ ಕೂತವ್ರು ಸ್ವಲ್ಪ ಹೊತ್ತು ಟಿವಿ ನೋಡಿ ರೂಮಿಗೆ ಹೋಗಿ ನಿದ್ರೆ ಮಾಡಿದ್ರು. ಮತ್ತೆ ಅವರು ಎದ್ದಿದ್ದು ಮಧ್ಯಾಹ್ನ 3 ಗಂಟೆಗೆ. ಅಷ್ಟರಲ್ಲಿ ನಾನು ಆಗ್ಲೇ ಅಡಿಗೆ ಕೂಡ ರೆಡಿ ಮಾಡಿದ್ದೆ. ಎದ್ದೋರು ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಕೂಡ ಮಾಡಿದ್ರು. ಮನೆಗೆ ಏನೇನು ಬೇಕು, ತರಕಾರಿ ಏನ್ ಬೇಕು ಎಲ್ಲವನ್ನ ಬರೆದು ಒಂದು ಲಿಸ್ಟ್ ಮಾಡ್ಕೊಡು, ಎಲ್ಲವನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಎಲ್ಲವನ್ನ ಬರೆದುಕೊಟ್ಟೆ. ಅವರೇ ಹೋಗಿ ಮನೆಗೆ ಬೇಕಾದ ಎಲ್ಲಾ ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಬಂದು ಮತ್ತೆ ರೆಡಿಯಾಗಿ ಆಫೀಸಿಗೆ ಹೊರಟ್ರು. ಆಗ ಸಮಯ 4 ಗಂಟೆ. ಹೋಗುವಾಗ ಮತ್ತೆ ಅದನ್ನೇ ಹೋದ್ರು. ನಾನು ಮತ್ತೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಬರೋದು, ಆಗ್ಲೇ ನನ್ನ ಡ್ಯೂಟಿ ಮುಗಿಯೋದು ಅಂತ ಹೇಳಿ ಯಾರೇ ಬಂದು ಡೋರ್ ತಟ್ಟಿದ್ರು ತೆಗಿಬೇಡ, ಇದು ಹಳ್ಳಿ ಅಲ್ಲ ಸಿಟಿ, ಭದ್ರವಾಗಿ ಬಾಗ್ಲು ಹಾಕೊಂಡು ಮನೆಯಲ್ಲಿ ಇರು ಅಂತ ಹೇಳಿ ಹೋದ್ರು ರಮೇಶ್. ಇದೇ ರೀತಿ 1 ವಾರ ನಡೀತು. ನನಗೂ ಅವರ ಈ ನಡೆ ನೋಡಿ ಸಾಕಾಗಿ ಹೋಗಿತ್ತು. ಯಾಕಂದ್ರೆ ಹೊಸದಾಗಿ ಮದ್ವೆ ಆದ ನಾನು ನನ್ನ ಗಂಡನ ಸಾಂಗತ್ಯವನ್ನ ಬಯಸ್ತಾ ಇದ್ದೆ. ಆದ್ರೆ ರಮೇಶ್ ಯಾಕೆ ನನ್ ಜೊತೆ ಹೀಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅವರು ಮನೆಗೆ ಬಂದು ತಿಂಡಿ ತಿಂದು ಮಲ್ಗೋಕೆ ರೂಮಿಗೆ ಹೋದಾಗ ನಾನು ಕೂಡ ಅವರ ಹಿಂದೆಯೇ ಹೋಗಿ ಅವ್ರ ಪಕ್ಕವೇ ಮಲಗಿ ಅವ್ರ ಮೇಲೆ ಕೈ ಹಾಕಿದ್ದೆ. ತಕ್ಷಣವೇ ನನ್ನ ಕೈ ಕಿತ್ತೆಸ್ದ ರಮೇಶ್ ಅವರು, ಏನ್ ಮಾಡ್ತಿದೀಯಾ, ದೂರ ಇರು ನನ್ನಿಂದ ಅಂತ ಹೇಳಿದ್ರು. ಆಗ ನಾನು, ಯಾಕೆ ದೂರ ಇರ್ಬೇಕು, ನಮ್ಗೆ ಮದ್ವೆ ಆಗಿದೆ, ಆದ್ರೂ ನೀವ್ಯಾಕೆ ನನ್ನಿಂದ ದೂರ ಇದ್ದೀರಾ, ನಾನೇನ್ ತಪ್ಪು ಮಾಡಿದೀನಿ, ನನಗೆ ಒಬ್ಳಿಗೆ ಮನೇಲಿ ಇರೋಕೆ ತುಂಬಾ ಭಯ ಅನ್ಸತ್ತೆ, ನೀವ್ ಯಾಕೆ ನನ್ ಜೊತೆ ಏನು ಮಾತಾಡೋದಿಲ್ಲ, ಯಾಕೆ ನನ್ನಿಂದ ದೂರ ಇದ್ದೀರಾ ಅಂತ ಕೇಳಿದಾಗ ಸ್ವಲ್ಪ ಹೊತ್ತು ಏನೊಂದು ಮಾತಾಡದ ರಮೇಶ್. ನಂತರ ಆತರ ಏನೂ ಇಲ್ಲ, ನನ್ಗೆ ಮದ್ವೆ ಎಲ್ಲ ಇಷ್ಟ ಇರ್ಲಿಲ್ಲ, ಆದ್ರೂ ನಮ್ಮಮ್ಮ ಬಲವಂತವಾಗಿ ನನ್ಗೆ ಮದ್ವೆ ಮಾಡ್ಸಿದ್ರು, ಹಾಗಾಗಿ ಈ ಮದ್ವೆನ ಒಪ್ಕೊಂಡು ಜೀವನ ಮಾಡೋಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಅಂತ ಹೇಳಿದ್ರು. ಆಗ ನಾನು, ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಅದನ್ನ ನೀವು ಅವತ್ತೇ ಹೇಳ್ಬೇಕಿತ್ತು ಅಲ್ವಾ ಅಂತ ನಾನ್ ಕೇಳಿದಾಗ, ಹೇಳಿದ್ನಲ್ಲ ನನ್ನಮ್ಮ ತುಂಬಾ ಒತ್ತಾಯ ಮಾಡಿ ಮದ್ವೆ ಮಾಡಿದ್ರು ಅಂತ, ನನ್ಗೆ ಈ ಮದ್ವೆನ ಒಪ್ಕೊಂಡು ನಿನ್ ಜೊತೆಗೆ ಸಂಸಾರ ಮಾಡೋಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿವರೆಗೂ ನೀನು ನನ್ನಿಂದ ದೂರವೇ ಇರು ಅಂತ ಹೇಳ್ಬಿಟ್ರು. ನಾನು ಕೂಡ ಮತ್ತೇನು ಮಾತಾಡೋಕೆ ಆಗದೆ ಸುಮ್ನೆ ಆದೆ. ದಿನಗಳು ಹೀಗೆ ಉರುಳಿ ನಮ್ಮ ಮದುವೆಯಾಗಿ 1 ತಿಂಗಳಾಗಿತ್ತು. ಆದ್ರೆ ನಮ್ಮ ಜೀವನದಲ್ಲಿ ಯಾವ ವ್ಯತ್ಯಾಸವೂ ಆಗಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿ ನಮ್ ಬಗ್ಗೆ ವಿಚಾರಿಸ್ದಾಗ್ಲೆಲ್ಲ ನಾವು ಚೆನ್ನಾಗೇ ಇದೀವಿ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ಅವರಿಗೆ ಬೇಜಾರ್ ಮಾಡೋಕೆ ಇಷ್ಟ ಇರ್ಲಿಲ್ಲ ನನಗೆ. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಮನೆಗಳು ಇದ್ರೂ ಸಹ ನಾನು ಯಾರ ಮನೆಗೂ ಹೋಗ್ತಾ ಇರ್ಲಿಲ್ಲ, ಹಾಗೆ ಯಾರು ಕೂಡ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ಲ. ಹೀಗೆ ಮತ್ತೂ 1 ವಾರ ಕಳೆದು ಹೋಯ್ತು. ನನ್ನ ಅಪ್ಪ ಅಮ್ಮ ನನ್ನನ್ನ ನೋಡೋಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಆ ವಿಷಯವನ್ನ ರಮೇಶ್ ಅವರಿಗೆ ಹೇಳಿದ್ದೆ. ಆಗ ರಮೇಶ್ ಅವರು ಬರ್ಲಿ ಬಿಡು ಅಂತ ಹೇಳಿ ಸುಮ್ನೆ ಆದ್ರು. ಹಾಗೆ ಮಾರನೇ ದಿನ ಅಪ್ಪ ಅಮ್ಮ ಕೂಡ ಬಂದ್ರು. ಆದ್ರೆ ರಮೇಶ್ ದಿನಚರಿ ಮಾತ್ರ ಎಂದಿನಂತೆ ಇತ್ತು. ಅಪ್ಪ ಅಮ್ಮ ಊರಿಂದ ಹೊರಟು ಬೆಂಗಳೂರಿಗೆ ಬಂದಾಗ ಮಧ್ಯಾಹ್ನ 1 ಗಂಟೆ. ನಾನು ಮೊದ್ಲೇ ರಮೇಶ್ಗೆ ಹೇಳಿ ಮಟನ್ ತರಿಸಿ ಸಾಂಬಾರ್ ಮಾಡಿ ಅನ್ನ ಮುದ್ದೆ ಕೂಡ ಮಾಡಿದ್ದೆ. ಅಪ್ಪ ಅಮ್ಮ ಬಂದಾಗ ರಮೇಶ್ ಮನೇಲೇ ಇದ್ದಿದ್ರಿಂದ ಅವರನ್ನ ಹಾರ್ದಿಕವಾಗಿ ಮಾತಾಡ್ಸಿದ್ರು ರಮೇಶ್. ಅಪ್ಪ ಅಮ್ಮ ಊರಿಂದ ಬರೋವಾಗ ನಮ್ಮ ಮದುವೆಯ 1 ಫೋಟೋನ ಫ್ರೇಮ್ ಮಾಡಿಸ್ಕೊಂಡು ತಂದಿದ್ರು. ಅದನ್ನ ನನ್ನ ಕೈಗೆ ಕೊಟ್ರು. ನಾನು ಅದನ್ನ ಈಗಾಗ್ಲೇ ಗೋಡೆಯಲ್ಲಿ ಇದ್ದ ಮೊಳೆಗೆ ನೇತು ಹಾಕಿದ್ದೆ. ಎಲ್ರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದು ಆಯ್ತು. ನಂತರ 4 ಗಂಟೆಗೆ ಸರಿಯಾಗಿ ರಮೇಶ್ ಡ್ಯೂಟಿ ಇದೆ ಅಂತ ಹೇಳಿ ಹೊರಟ್ರು. ಅವರು ಹೋದ ನಂತರ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ
ಸಂಜೆ ಆದ್ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಎಲ್ರೂ ಮಲಗಿದ್ವಿ. ಮಾರನೇ ದಿನ ಎದ್ದು ಎಲ್ರು ತಿಂಡಿ ತಿಂದು ಕೂತಿದ್ದಾಗ ಇವತ್ತು 9 ಗಂಟೆಗೆ ಬಂದಿದ್ರು ರಮೇಶ್. ಅವಳನ್ನ ನೋಡಿದ ಅಪ್ಪ, ನೀವು ಬೆಳಗಿನ ಹೊತ್ತು ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡ್ಕೊಳ್ಳೋಕೆ ಆಗಲ್ವೇನಪ್ಪ? ಹೊಸ್ದಾಗಿ ಮದ್ವೆ ಆದವ್ರು, ಮಗಳು ಬೇರೆ ಒಬ್ಳೆ ಮನೇಲಿ ಇರ್ತಾಳೆ ಅಂತ ಕೇಳಿದಾಗ, ಇಲ್ಲ ಮಾವ, ಹಾಗೆಲ್ಲ ಮಾಡಿಸ್ಕೊಳ್ಳೋಕೆ ಆಗಲ್ಲ. ಈಗ 2 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ, ನೈಟ್ ಡ್ಯೂಟಿ ಮಾಡ್ತೀನಿ ಅಂತ. ಅಗ್ರಿಮೆಂಟ್ ಮುಗಿಯೋವರೆಗೂ ನಾನು ನೈಟ್ ಡ್ಯೂಟಿನೇ ಮಾಡ್ಬೇಕು, ಆಮೇಲೆ ಬೇಕಾದ್ರೆ ಶಿಫ್ಟ್ ನ ಚೇಂಜ್ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ರು ರಮೇಶ್. ಯಾವತ್ತು ಬೇಗ ಬರ್ದೇ ಇರೋ ರಮೇಶ್ ಇವತ್ತು ಬೇಗ ಬಂದಿದ್ದನ್ನ ನೋಡಿ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರಲ್ಲ, ಅದಕ್ಕೆ ಬೇಗ ಬಂದಿರ್ಬೇಕು ಅನ್ಕೊಂಡು ನಾನು ಕೂಡ ಸುಮ್ನೆ ಆದೆ. ಜೊತೆಗೆ ಅವರಿಗೂ ಕೂಡ ತಿಂಡಿ ಹಾಕೊಟ್ಟೆ. ಅಪ್ಪ ಅಮ್ಮ ಮಧ್ಯಾಹ್ನ ಊರಿಗೆ ಹೊರಡ್ತೀವಿ ಅಂತ ಹೇಳಿದಾಗ 2 ದಿನ ಇಲ್ಲೇ ಇದ್ದು ಹೋಗಿ ಅಂತ ಹೇಳಿದ್ರು ರಮೇಶ್. ಅದಕ್ಕೆ ಅಪ್ಪ, ಇಲ್ಲಪ್ಪ, ಊರಲ್ಲಿ ತುಂಬಾ ಕೆಲಸಗಳಿದೆ, ಹೋಗ್ಲೇಬೇಕು ನಾವು ಅಂತ ಹೇಳಿದಾಗ ರಮೇಶ್ ಕೂಡ ಸರಿ ಆಯ್ತು ಅಂತ ಹೇಳಿ ಸುಮ್ನೆ ಆದ್ರು. ಮಧ್ಯಾಹ್ನ ಅಡ್ಗೆ ನಂತರ ಎಲ್ರದು ಊಟ ಆದ್ಮೇಲೆ ರಮೇಶ್ ಅವರೇ ತಮ್ಮ ಕಾರಲ್ಲಿ ಅಪ್ಪ ಅಮ್ಮನ್ನ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿ ಬಂದ್ರು. ಬಸ್ ಹತ್ತಿಸಿ ಬಂದವರು 4 ಗಂಟೆಗೆ ಸರಿಯಾಗಿ ಡ್ಯೂಟಿಗೆ ಹೊರಟು ಹೋದ್ರು. ನಂದು ಮತ್ತದೆ ಒಂಟಿ ಜೀವನ. ಹೀಗೆ ಇದ್ದಾಗ ಒಂದಿನ ನನಗೆ ನನ್ನ ಗೆಳತಿಯ ನೆನಪಾಯ್ತು. ಅವಳ ಹೆಸರು ಉಷಾ. ಅವಳು ನಮ್ಮೂರ್ನವಳೆ, ಆದ್ರೆ ಅವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಈಗ ಅವಳು ಬೆಂಗಳೂರಲ್ಲೇ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದು ನನ್ಗೆ ನೆನ್ಪಾಯ್ತು. ನಾನು ಅಮ್ಮನಿಗೆ ಕಾಲ್ ಮಾಡಿ ಅವಳ ನಂಬರ್ನ ಕಲೆಕ್ಟ್ ಮಾಡ್ಕೊಂಡೆ. ನಂಬರ್ ಪಡೆದ ನಾನು ಅವಳಿಗೆ ಕಾಲ್ ಮಾಡಿ ನಾನು ಬೆಂಗಳೂರಿನಲ್ಲೇ ಇರೋದಾಗಿ ಹೇಳಿ ನಿನ್ನನ್ನ ಮೀಟ್ ಮಾಡ್ಬೇಕು, ಒಂದು ಸಲ ಮನೆಗ್ ಬಾ ಅಂತ ಹೇಳ್ದೆ. ಅವಳು ಕೂಡ ಸರಿ ಆಯ್ತು ಅಂತ ಅಡ್ರೆಸ್ ತಿಳ್ಕೊಂಡು ಒಂದು ಭಾನುವಾರ ಸಂಜೆ 5 ಗಂಟೆಗೆ ನಮ್ಮ ಮನೆಗೆ ಬಂದ್ಲು. ಅವತ್ತು ಕೂಡ ರಮೇಶ್ ಮನೇಲಿ ಇರ್ಲಿಲ್ಲ, ಆಫೀಸ್ಗೆ ಹೋಗಿದ್ರು. ಮನೆಗೆ ಬಂದ ಉಷಾ ನಮ್ಮ ಮನೇಲಿದ್ದ ನಮ್ಮ ಮದ್ವೆ ಫೋಟೋನ ನೋಡಿ ಆಶ್ಚರ್ಯದಿಂದ ಇವ್ರ ನಿನ್ನ ಗಂಡ ಅಂತ ಕೇಳಿದ್ಲು. ಆಗ ನಾನು, ಹೌದು, ಇವ್ರೇ ನನ್ ಗಂಡ, ಯಾಕೆ ಹೀಗೆ ಕೇಳ್ತಾ ಇದೀಯ ಅಂತ ಅಂದಾಗ, ಇವರು ನಮ್ಮ ಮೇಡಮ್ ಗಂಡ ಅಂತ ಹೇಳಿದ್ಲು ಉಷಾ. ನನಗೆ ಅವಳು ಹೇಳಿದ್ದು ಏನೊಂದು ಅರ್ಥ ಆಗ್ಲಿಲ್ಲ. ನಾನು ಮತ್ತೆ ಸರಿಯಾಗಿ ಹೇಳು ಅಂತ ಕೇಳಿದಾಗ ಎಲ್ಲಾ ವಿಷಯವನ್ನ ವಿವರವಾಗಿ ನನಗೆ ಹೇಳಿದ್ಲು ಉಷಾ. ಅವಳ ಮಾತುಗಳನ್ನ ಕೇಳಿದ ನನಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಏನ್ ಮಾಡ್ಬೇಕು, ಯಾರಿಗೆ ಹೇಳಬೇಕು ಅಂತ ದಿಕ್ಕೆ ತೋಚದಂತಾಗಿತ್ತು. ಆಗ ಉಷಾ ನನ್ಗೆ ಒಂದು ಉಪಾಯ ಹೇಳಿ ಜೊತೆಗೆ ಧೈರ್ಯವನ್ನ ಕೂಡ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಕೊನೆಗೆ ನಾನು ಎಲ್ಲಾ ವಿಷಯವನ್ನ ನನ್ನ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ದೆ. ಹಾಗೆ ರಮೇಶ್ ಅವರ ತಾಯಿಯ ಒತ್ತಾಯಕ್ಕೆ ನನ್ನನ್ನ ಮದ್ವೆ ಆಗಿರೋದಂತೆ ರಮೇಶ್ ಅವರು ನನ್ ಜೊತೆಗೆ ಅವತ್ತು ರಮೇಶ್ ಮಾತಾಡಿದ ಎಲ್ಲಾ ಮಾತುಗಳನ್ನ ಕೂಡ ನನ್ನ ಅಣ್ಣನ ಜೊತೆಗೆ ಹೇಳ್ದೆ. ಮತ್ತೆ ಅದೆಲ್ಲವನ್ನ ಖಚಿತಪಡಿಸ್ಕೊಳ್ಳೋವರೆಗೂ ಅಪ್ಪ ಅಮ್ಮನಿಗೆ ಈ ವಿಷಯವನ್ನ ಹೇಳ್ಬೇಡ ಅಂತ ಕೂಡ ಹೇಳಿದ್ದೆ. ಅಣ್ಣ ಕೂಡ ಸರಿ ಆಯ್ತು ಅಂತ ಹೇಳ್ದವನು ಮಾರನೇ ದಿನ ಅಪ್ಪ ಅಮ್ಮನಿಗೆ ನನ್ನನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದ. ಅಣ್ಣ ಮನೆಗ್ ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅವತ್ತು ರಮೇಶ್ ಇನ್ನು ಮನೆಯಲ್ಲೇ ಇದ್ರು, ಆಫೀಸ್ಗೆ ಹೋಗಿರ್ಲಿಲ್ಲ. ಅವರು ಆಫೀಸ್ಗೆ ಹೋಗ್ತಾ ಇದ್ದಿದ್ದು 4 ಗಂಟೆಗಲ್ವಾ, ಹಾಗಾಗಿ ಇನ್ನು ಟೈಮ್ ಇದೆ ಅಂತ ಊಟ ಮಾಡಿ ರೂಮಲ್ಲಿ ಮಲಗಿದ್ರು. ಅಣ್ಣ ಬಂದು ಊಟ ಮಾಡಿ ಟಿವಿ ನೋಡ್ತಾ ಸುಮ್ನೆ ಕೂತ್ಕೊಂಡ. ಆಗ ರಮೇಶ್ ಕೂಡ ಎದ್ದು ಬಂದ್ರು ರೂಮಿಂದ. ಅಣ್ಣನನ್ನ ಮಾತಾಡ್ಸಿ ಎಂದಿನಂತೆ ಆಫೀಸ್ಗೆ ರೆಡಿಯಾಗಿ 4 ಗಂಟೆಗೆ ಹೊರಟೆ ಹೋದ್ರು. ರಮೇಶ್ ಹೊರಟ ನಂತರ ಅಣ್ಣ ಮತ್ತೆ ನಾನು ಇಬ್ರು ಕೂಡ ರಮೇಶ್ ನನ್ನ ಹಿಂಬಾಲಿಸಿದ್ವು ಅಣ್ಣನ ಕಾರಲ್ಲಿ. ರಮೇಶ್ ಅವರ ಕಾರು ಹೋಗಿ ನಿಂತಿದ್ದು ಒಂದು ಮನೆಯ ಮುಂದೆ. ನಂತರ ಮನೆ ಒಳಗಡೆಯಿಂದ ಒಂದು ಹೆಂಗಸು ಒಂದು ಮಗುವಿನ ಜೊತೆಗೆ ಆಚೆಗೆ ಬಂದ್ಲು. ಅವರಿಬ್ರು ರಮೇಶ್ ಕಾರನ್ನ ಹತ್ತಿ ಎಲ್ಲಿಗೋ ಹೊರಟ್ರು. ನಾವು ಇದನ್ನೆಲ್ಲ ದೂರದಿಂದಾನೇ ಕಾರ್ ನಿಲ್ಲಿಸ್ಕೊಂಡು ನೋಡ್ತಾ ಇದ್ವಿ. ನಂತರ ನಾವು ಕೂಡ ರಮೇಶ್ ಅವರ ಕಾರನ್ನ ಹಿಂಬಾಲಿಸಿ ಹೊರಟ್ವು. ನಂತರ ಅವರೆಲ್ಲ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಬೇಕಾದಷ್ಟು ವಸ್ತುಗಳನ್ನ ಖರೀದಿ ಮಾಡಿ ಅಲ್ಲೇ ಹೊರಗಡೆ ಊಟ ಮಾಡಿ ಸೀದಾ ಅವರ ಮನೆಗೆ ಹೋದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ನನಗೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು.
ನನ್ನ ಗಂಡನನ್ನ ಯಾವ್ದೋ ಬೇರೆ ಹೆಂಗಸಿನ ಜೊತೆಗೆ ನೋಡೋಕೆ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ನನ್ನ ಅಣ್ಣ ಅವನನ್ನ ಈಗ್ಲೇ ಹೋಗಿ ಕೇಳ್ತೀನಿ, ಯಾಕೆ ನನ್ನ ತಂಗಿಗೆ ಮೋಸ ಮಾಡ್ದೆ ಅಂತ ಎಂದು ಕೋಪದಲ್ಲಿ ನುಡಿದಾಗ ನನ್ನ ಅಣ್ಣನನ್ನ ತಡೆದ ನಾನು, ಈಗ ಏನು ಮಾತಾಡೋದು ಬೇಡ ಅಣ್ಣ, ನಾಳೆ ಅವರೇ ಮನೆಗ್ ಬರ್ಲಿ ಆಗ ಮಾತಾಡೋಣ ಅಂತ ಸಮಾಧಾನ ಪಡಿಸಿ ಮನೆಗೆ ಕರ್ಕೊಂಡು ಬಂದೆ. ಎಂದಿನಂತೆ ಮರುದಿನ ಬೆಳಿಗ್ಗೆ 11 ಗಂಟೆಗೆ ರಮೇಶ್ ಮನೆಗ್ ಬಂದ್ರು. ಅಣ್ಣ ಕೂಡ ಹಾಲಲ್ಲೇ ಟಿವಿ ನೋಡ್ತಾ ಕೂತಿದ್ದ. ರಮೇಶ್ ಬಂದು ತಮ್ಮ ಪಾಡಿಗೆ ತಾವು ಹೋಗಿ ಫ್ರೆಶ್ ಆಗಿ ಬಂದು ತಿಂಡಿ ಕೇಳಿದ್ರು. ನಾನು ಕೂಡ ತಿಂಡಿ ಹಾಕೊಟ್ಟೆ. ತಿಂಡಿ ತಿಂದಾದ್ಮೇಲೆ ನಾನು ಅವರನ್ನ ಕೇಳ್ದೆ, ಯಾಕೆ ನನ್ಗೆ ಈ ತರಹ ಮೋಸ ಮಾಡಿದ್ರಿ ಅಂತ. ಆಗ ರಮೇಶ್ ನಾನೇನ್ ಮಾಡ್ದೆ ಅಂತ ಕೇಳಿದ್ರು. ಆಗ ನನ್ನ ಅಣ್ಣ ರಮೇಶ್ ಮುಂದೆ ಅವನ ಫೋನಲ್ಲಿದ್ದ ಫೋಟೋಗಳನ್ನ ತೋರಿಸ್ತಾ, ರಮೇಶ್ ಬೇರೆ ಹೆಂಗಸಿನ ಜೊತೆ ಮತ್ತೆ ಮಗುವಿನ ಜೊತೆ ಇದ್ದ ಫೋಟೋಗಳನ್ನ ತೆಗೆದುಕೊಂಡಿದ್ದ ನನ್ನ ಅಣ್ಣ. ಅದನ್ನೆಲ್ಲ ನೋಡಿದ ರಮೇಶ್ ಗಾಬರಿ ಏನೂ ಆಗ್ಲಿಲ್ಲ, ಬದಲಾಗಿ ಶಾಂತವಾಗಿ, ಹಾಗಾದ್ರೆ ಎಲ್ಲಾ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಆಯ್ತು, ಒಳ್ಳೇದೇ ಆಯ್ತು ಬಿಡಿ, ನಾನು ಹೇಗಪ್ಪ ಇದನ್ನೆಲ್ಲ ಹೇಳೋದು ಅನ್ಕೋತಾ ಇದ್ದೆ, ನೀವಾಗೆ ತಿಳ್ಕೊಂಡಿದ್ದು ಇನ್ನು ಒಳ್ಳೇದೇ ಆಯ್ತು ಅಂತ ಹೇಳ್ಬಿಟ್ರು. ರಮೇಶ್ ಮಾತನ್ನ ಕೇಳಿದ ನಮ್ಗೆ ಆಶ್ಚರ್ಯವಾಗಿತ್ತು. ನಾವು ಆಶ್ಚರ್ಯದಲ್ಲೇ ಅವರನ್ನ ನೋಡುವಾಗ ಮಾತು ಆರಂಭಿಸಿದ ರಮೇಶ್ ತಮ್ಮ ಮಾತನ್ನ ಮುಂದುವರಿಸಿದ್ರು. ನನಗೆ ಗೌರ್ಮೆಂಟ್ ಕೆಲಸ ಏನೋ ಸಿಕ್ಕಿದ್ದು ನಿಜ, ಆದ್ರೆ ನಾನು ಲಂಚ ತಗೊಂಡೆ ಅನ್ನೋ ಕಾರಣಕ್ಕೆ ನನ್ನನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರು. ಆದ್ರೆ ನಾನು ಅದ್ ಯಾವ ವಿಷಯವನ್ನ ನಮ್ಮ ಊರಲ್ಲಾಗ್ಲಿ ಅಮ್ಮನ ಬಳಿಯಾಗ್ಲಿ ಹೇಳಿಲ್ಲ. ಯಾಕೆಂದ್ರೆ ನನ್ಗೆ ಕೆಲ್ಸ ಸಿಕ್ಕಿದ್ಮೇಲೆ ಎಲ್ರು ನನ್ಗೆ ಕೊಡೋ ಗೌರವ ಹೆಚ್ಚಾಗಿತ್ತು. ಎಲ್ರು ನನ್ಗೆ ಅತಿಯಾಗಿ ಗೌರವ ಕೊಟ್ಟೆ ಮಾತಾಡಿಸ್ತಾ ಇದ್ರು. ಅದನ್ನ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಗೌರ್ಮೆಂಟ್ ಕೆಲ್ಸ ಕಳ್ಕೊಂಡ್ಮೇಲೆ ಬೇರೆ ಕೆಲ್ಸಕ್ಕಾಗಿ ಹುಡುಕ್ತಾ ಇದ್ದೆ. ಆಗ ನನ್ಗೆ ಒಂದು ಕಂಪ್ನಿಲಿ ಕೆಲ್ಸ ಸಿಕ್ತು. ಅಲ್ಲಿ ನನ್ಗೆ ಕೆಲ್ಸ ಕೊಟ್ಟಿದ್ದು ನೀವು ನನ್ ಜೊತೆ ನೋಡಿದ್ರಲ್ಲ ನಿನ್ನೆ, ಅದೇ ಹೆಂಗ್ಸು. ಅವ್ರ ಹೆಸರು ಪೂರ್ಣಿಮಾ. ಅವರಿಗೆ ಗಂಡ ಇರ್ಲಿಲ್ಲ. ಅವರ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗಿದ್ರು. ಒಂದು ಹೆಣ್ಣು ಮಗು ಇತ್ತು. ನಾನು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಮ್ಮಿಬ್ರ ನಡುವೆ ಸಲಿಗೆ ಬೆಳೆದು ಅದು ಪ್ರೀತಿ ಆಯ್ತು. ನಾನು ಈ ಮನೆಯನ್ನ ಆಗ್ಲೇ ತೆಗೆದುಕೊಂಡಿದ್ದೆ. ಆದ್ರೆ ಈ ಮನೆಯನ್ನ ಬಿಟ್ಟು ನಾನು ಅವಳ ಜೊತೆಗೆ ಅವ್ರ ಮನೆಯಲ್ಲೇ ವಾಸ ಮಾಡೋಕೆ ಶುರು ಮಾಡ್ದೆ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಕೂಡ ಆದ್ವು. ಆಫೀಸ್ನಲ್ಲಿ ಎಲ್ರಿಗೂ ನಾವು ಮದ್ವೆ ಆಗಿರೋ ವಿಷಯ ಗೊತ್ತಾಯ್ತು. ಆಫೀಸ್ನ ಇಬ್ರು ಸೇರ್ಕೊಂಡು ಚೆನ್ನಾಗೆ ನೋಡ್ಕೋತಾ ಇದ್ವಿ. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ನಮ್ಮ ಅಮ್ಮನಿಗೆ ಈ ವಿಷಯ ಹೇಗೆ ಹೇಳ್ಬೇಕು ಅಂತ ನನ್ಗೆ ತಿಳಿಲಿಲ್ಲ. ನಾನು ಪೂರ್ಣಿಮಾನ ಮದ್ವೆ ಆಗಿರೋದ್ರ ಬಗ್ಗೆ ಹೇಳಿದ್ರೆ ಖಂಡಿತ ನಮ್ಮಮ್ಮ ಈ ಮದ್ವೆನ ಮತ್ತೆ ಪೂರ್ಣಿಮಾನ ಒಪ್ಕೊಳ್ಳಲ್ಲ ಅಂತ ನನ್ಗೆ ಮೊದ್ಲೇ ಗೊತ್ತಿತ್ತು. ಅದು ಅಲ್ಲದೆ ನಮ್ಮ ತಾಯಿ ಒಬ್ಬ ಹಾರ್ಟ್ ಪೇಷಂಟ್. ಅವರಿಗೆ ಇಂಥ ವಿಷಯಗಳನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಡಾಕ್ಟರ್ ಮೊದ್ಲೇ ಹೇಳಿದ್ರು. ಅದಕ್ಕೆ ನಾನು ನನ್ನ ಮದ್ವೆ ಬಗ್ಗೆ ಏನು ಹೇಳೋಕೆ ಆಗ್ಲೇ ಇಲ್ಲ. ವಿಧಿ ಇಲ್ದೆ ಅವರ ಮಾತಿಗೆ ಮಣಿದು ನಿನ್ನನ್ನ ಮದ್ವೆ ಆಗ್ಬೇಕಾಯ್ತು. ಅದು ಅಲ್ಲದೆ ನಿನ್ನನ್ನ ಮದ್ವೆ ಆಗೋಕೆ ಮತ್ತೊಂದು ಕಾರಣ ಅಂದ್ರೆ ನಮ್ಮ ಊರ್ನಲ್ಲಿ ನನ್ಗೆ ಇದ್ದ ಗೌರವ. ನಾನು ಈಗಾಗ್ಲೇ ಮದ್ವೆ ಆಗಿ ಮಗು ಇರೋ ಒಂದು ಹೆಣ್ಣನ್ನ ಮದ್ವೆ ಆಗಿದ್ದೀನಿ ಅಂತ ಊರಲ್ಲಿ ತಿಳಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ. ಅದಕ್ಕೆ ನಿನ್ನನ್ನ ಮದ್ವೆ ಆದೆ. ಪೂರ್ಣಿಮಾ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ಲು ಅಂತ ಹೇಳಿ ಮಾತು ಮುಗಿಸುವಷ್ಟರಲ್ಲೇ ನನ್ನ ಅಣ್ಣ ರಮೇಶ್ ಕಪಾಲಕ್ಕೆ 2 ಬಾರಿಸಿದ್ದ. ನಿಮ್ಮಮ್ಮ ಹಾರ್ಟ್ ಪೇಷಂಟು ಸಾಯ್ತಾಳೆ ಅಂತ, ನಿನ್ನೂರಲ್ಲಿ ನಿನ್ನ ಮರ್ಯಾದೆ ಹಾಳಾಗತ್ತೆ ಅಂತ ನನ್ನ ತಂಗಿನ ಮದ್ವೆ ಮಾಡ್ಕೊಂಡ್ಯಾ ನೀನು? ಅದು ಅಲ್ಲದೆ ಇದಕ್ಕೆಲ್ಲ ನಿನ್ನ ಮೊದಲನೇ ಹೆಂಡತಿನೇ ಒಪ್ಪಿಗೆ ಬೇರೆ ಕೊಟ್ಟಿದ್ಲಾ? ನಿನ್ಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂದಿದ್ರೆ ಅದನ್ನ ಮೊದ್ಲೇ ನಮ್ಮ ಹತ್ರ ಹೇಳ್ಬೇಕಾಗಿತ್ತು ಕಣೋ ಲೋಫರ್. ಅದನ್ ಬಿಟ್ಟು ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡಿದ್ದು ಅಲ್ದೆ ನನ್ನ ತಂಗಿ ಜೀವನವನ್ನೇ ಹಾಳು ಮಾಡಿ ಕತೆ ಬೇರೆ ಹೇಳ್ತಿದ್ಯಾ ಅಂತ ಮನಸ್ಸೋ ಇಚ್ಛೆ ತಳಿಸ್ತಾ ಇದ್ದ ನನ್ನ ಅಣ್ಣ ರಮೇಶ್ಗೆ. ಆಗ ರಮೇಶ್, ನಾನು ಇದುವರೆಗೂ ನಿಮ್ಮ ತಂಗಿನ ಮುಟ್ಟೇ ಇಲ್ಲ ಗೊತ್ತಾ, ನಾನೇನೋ ಅವಳ ಜೀವನವನ್ನ ಹಾಳು ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡೋಕೆ ಬಂದಾಗ ಮತ್ತೆರಡು ಬಾರಿಸಿದ್ದ ನನ್ನ ಅಣ್ಣ ರಮೇಶ್ಗೆ. ರಮೇಶ್ ಮಾತುಗಳನ್ನೆಲ್ಲ ಕೇಳ್ತಾ ನಿಂತಿದ್ದ ನನಗೆ ನಿಂತ ನೆಲವೇ ಕುಸ್ತಂತಾಗಿತ್ತು. ಅವತ್ತು ನನ್ನ ಗೆಳತಿ ಉಷಾ ಮನೆಗ್ ಬಂದಾಗ ನಮ್ಮ ಮದ್ವೆ ಫೋಟೋನ ನೋಡಿ ಇವರು ನಮ್ಮ ಬಾಸ್ನ ಗಂಡ ಅಂತ ಹೇಳಿದ್ರು.
ಆಗ ನಾನು ಅವಳ ಮಾತನ್ನ ಅಷ್ಟಾಗಿ ನಂಬಲಿಲ್ಲವಾದ್ರೂ ಅವಳು ಹೇಳಿದಷ್ಟು ಮಾತುಗಳು ಸತ್ಯವೇ ಆಗಿತ್ತು. ಯಾಕಂದ್ರೆ ಉಷಾ ಕೂಡ ಅವರದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಒಂದು ವೇಳೆ ಉಷಾ ನನ್ಗೆ ಅವತ್ತು ಈ ಸತ್ಯನ ಹೇಳದೆ ಹೋಗಿದ್ರೆ ರಮೇಶ್ನ ಅಸಲಿ ಮುಖ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ನನ್ನ ಮುಂದಿನ ಜೀವನ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು ನನಗೆ. ನನ್ನ ಅಣ್ಣ ನನ್ನನ್ನ ಅವನ ಜೊತೆಗೆ ಊರಿಗೆ ಕರ್ಕೊಂಡು ಹೋಗಿ ಎಲ್ಲಾ ವಿಷಯವನ್ನ ಅಪ್ಪನ ಬಳಿ ಹೇಳಿ ಕೊನೆಗೆ ರಮೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನನ್ನ ಜೈಲಿಗೆ ಹಾಕಿಸ್ತಾ. ಅವರಿಗೆ ಶಿಕ್ಷೆ ಕೂಡ ಆಯ್ತು. ಜೊತೆಗೆ ಪೂರ್ಣಿಮಾ ಮನೆಗೂ ಕೂಡ ಹೋಗಿ ಅವಳಿಗೂ ಸರಿಯಾಗಿ ಬೈದು ದಬಾಯಿಸಿ ಬಂದಿದ್ದ ನನ್ನ ಅಣ್ಣ. ಆಗ ಪೂರ್ಣಿಮಾ ಗಂಡ ಇಲ್ದೇ ಇರೋ ನನಗೆ ಒಂದು ಬಾಳು ಕೊಟ್ಟು ಆಸರೆ ಆದ್ರು. ಆದ್ರೆ ನಮ್ಮ ಮದುವೆನ ಅವರ ತಾಯಿ ಒಪ್ಪಲ್ಲ ಅಂತ ಹೇಳಿ ಅನುಪಮಾನ ಕೇವಲ ಊರವರಿಗೋಸ್ಕರ ತನ್ನ ತಾಯಿಗೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳಿ ನನ್ನನ್ನ ಕನ್ವಿನ್ಸ್ ಮಾಡಿದ್ರು ರಮೇಶ್. ನಾನು ಕೂಡ ವಿಧಿ ಇಲ್ದೆ ಒಪ್ಕೋಬೇಕಾಯ್ತು ಅಂತ ಕ್ಷಮೆ ಕೇಳಿದ್ಲು. ನನ್ನನ್ನ ಮದುವೆ ಆದ ನನ್ನ ಗಂಡ ಏನು ಜೈಲಲ್ಲಿ ಇದ್ದಾನೆ. ಆದ್ರೆ ನಾನು ಮದುವೆ ಆದ ಕೆಲವೇ ತಿಂಗಳಿಗೆ ಗಂಡನನ್ನ ಬಿಟ್ಟು ತವರು ಮನೆಯಲ್ಲಿ ಉಳಿಯೋ ಹಾಗೆ ಆಯ್ತು. ಕೊನೆಗೆ ನನ್ನ ಮದುವೆ ಮುರಿದು ಬಿದ್ದ ವಿಷಯ ಎಲ್ರಿಗೂ ತಿಳಿತು. ನಾನು ಸುಮಾರು 1 ವರ್ಷ ಮನೆಯಲ್ಲೇ ಸುಮ್ಮನೆ ಇದ್ದೆ. ಹೀಗಿರುವಾಗ್ಲೇ ಮತ್ತೆ ನನಗೆ ಮದುವೆ ಮಾಡಬೇಕು ಅನ್ನೋ ಮಾತು ಮನೆಯಲ್ಲಿ ಶುರುವಾಯ್ತು. ಆಗ ನಾನು ಒಂದು ಮದುವೆ ಆಗಿದ್ದೆ ಸಾಕು, ಮತ್ತೊಂದು ಮದುವೆ ಆಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟೆ. ಆಗ ನನ್ನ ಅಣ್ಣ ನನ್ನನ್ನ ಸಮಾಧಾನ ಮಾಡಿ, ನಮ್ಮ ಅತ್ತೆ ಮಗ ರಾಮು ನಿನ್ನನ್ನ ಈಗ್ಲೂ ತುಂಬಾ ಇಷ್ಟಪಡ್ತಾನೆ, ಅವನೇ ನನ್ನನ್ನ ಕೇಳಿದ್ದು ನಾನು ಅನುಪಮಾನ ಮದುವೆ ಆಗ್ತೀನಿ, ಅವಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ, ದಯವಿಟ್ಟು ಅವಳನ್ನ ನನ್ನ ಜೊತೆ ಮದ್ವೆ ಮಾಡ್ಕೊಡಿ ಅಂತ. ನನಗೂ ಕೂಡ ಅದೇ ಸರಿ ಅನ್ನಿಸ್ತು. ಯಾರೋ ಅಪರಿಚಿತರನ್ನ ಸಿರಿವಂತರು ಅಂತಲೋ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದಾರೆ ಅಂತನೋ ಮದ್ವೆ ಮಾಡ್ಕೊಡೋದ್ಕಿಂತ ನಮ್ಗೆ ತಿಳಿದಿರೋ ಒಳ್ಳೆ ಹುಡುಗನಿಗೆ ನಿನ್ನನ್ನ ಮದ್ವೆ ಮಾಡ್ಕೊಟ್ಟಿದ್ರೆ ನಿನ್ನ ಜೀವನ ಕೂಡ ಹೀಗೆ ಆಗ್ತಾ ಇರ್ಲಿಲ್ಲ. ಮತ್ತೆ ಒಬ್ಬ ಹಾಗೆ ಮಾಡ್ದ ಅಂತ ಎಲ್ರೂ ಹಾಗೆ ಮಾಡ್ತಾರೆ ಅಂತಾನು ಹೇಳೋಕೆ ಆಗೋದಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ನೀನು ರಾಮೋನೆ ಮದ್ವೆ ಮಾಡ್ಕೊ ಅಂತ ನನ್ನ ಮನವೊಲಿಸಿದ್ದ ನನ್ನ ಅಣ್ಣ. ನನ್ನ ಅತ್ತೆ ಕೂಡ ನನ್ನ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ರು. ನನ್ನ ಮದುವೆನ ಸಿಂಪಲ್ ಆಗಿ ನನ್ನ ಅತ್ತೆ ಮಗ ರಾಮು ಜೊತೆ ಮಾಡ್ಲಾಯ್ತು. ನಾನು ಹಿಂಜರಿಕೆಯಿಂದನೇ 2ನೇ ಮದುವೆ ಆದೆ. ಆಗ್ಲೇ ನನಗೆ ಗೊತ್ತಾಗಿದ್ದು ರಾಮು ನನ್ನನ್ನ ಮೊದಲಿನಿಂದನೂ ತುಂಬಾ ಪ್ರೀತಿಸ್ತಾ ಇದ್ರು ಅಂತ. ಆದ್ರೆ ಇಂದು ನನ್ನ ಸಂಸಾರ ನಿಜವಾಗ್ಲೂ ತುಂಬಾ ಚೆನ್ನಾಗೇ ಇದೆ. ನಮ್ಮ ಚಂದದ ಸಂಸಾರಕ್ಕೆ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗು ಕೂಡ ಆಗಿದೆ ನಮ್ಗೆ. ಆ ಮಗುವಿಗೆ ಭುವನ ಅಂತ ಹೆಸರು ಇಟ್ಟಿದೀವಿ. ಇದು ಅನುಪಮ ಅನ್ನೋ ನನ್ನ ಕತೆ. ಮತ್ತಷ್ಟು ಒಳ್ಳೆ ಕತೆಗಳಿಗಾಗಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆನ ಪೂರ್ತಿ ಕೇಳಿದ್ಮೇಲೆ ನಿಮ್ಮ ಅಭಿಪ್ರಾಯನ ಬರೆಯೋದನ್ನ ಖಂಡಿತ ಮರಿಬೇಡಿ. ಯಾಕಂದ್ರೆ ನೀವು ಮಾಡೋ ಕಮೆಂಟ್ಸ್ ನಾವು ನೆಕ್ಸ್ಟ್ ಸ್ಟೋರಿಗಳನ್ನ ಬರೆಯೋಕೆ ಪ್ರೋತ್ಸಾಹವಾಗಿ ಇರುತ್ತೆ. ಹಾಗೆ ಕತೆಯನ್ನ ಕೊನೆಯವರೆಗೂ ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.